ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಸರಣಿ ಆತ್ಮಹತ್ಯೆಗಳಾಗಿದೆ ರಾಜ್ಯದಲ್ಲಿ. ಟಿವಿ9 ಈ ಬಗ್ಗೆ ನಿರಂತರವಾಗಿ ವರದಿಯನ್ನ ಮಾಡಿದೆ. ವರದಿಯ ಬಳಿಕ ಎಚ್ಚೆತ್ತಿರುವಂತಹ ರಾಜ್ಯ ಸರ್ಕಾರ ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಭೆ ನಡೆಯುವುದಿದೆ. ಬೆಳಗ್ಗೆ 11ಕ್ಕೆ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಭೆ ನಡೆಯುವುದಿದೆ. ಮೈಕ್ರೋ ಫೈನಾನ್ಸ್ ಸಮಸ್ಯೆಗಳ ಬಗ್ಗೆ ಸಭೆಯಲ್ಲಿ ಚರ್ಚೆಯಾಗುತ್ತೆ. ಡಿಸಿಎಂ ಡಿಕೆ ಶಿವಕುಮಾರ್ ಇರ್ತಾರೆ, ಹಾಗೆ ಗೃಹ ಸಚಿವರು ಸೇರಿ ಹಲವರು ಈ ಸಭೆಯಲ್ಲಿ ಭಾಗಿಯಾಗುವಂತ ಸಾಧ್ಯತೆ ಇದೆ. ಒಂದೆರಡು ಪ್ರಕರಣಗಳಲ್ಲ, ಬಾಣಂತಿಯನ್ನ ಮನೆಯಿಂದ ಹೊರಗೆ ಹಾಕಿ ಬೀಗ ಹಾಕಿರುವಂತ ಫೈನಾನ್ಸ್ ಸಿಬ್ಬಂದಿ, ಅಂತ ಟಾರ್ಚರ್ಗಳಿಗೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಪ್ರಕರಣಗಳು ಬ್ಯಾಕ್ ಟು ಬ್ಯಾಕ್ ಈ ರೀತಿಯಾಗಿ ವರದಿಯಾಗ್ತಾ ಇದೆ. ಈ ಬಗ್ಗೆ ಟಿವಿ9 ನಿರಂತರವಾಗಿ ವರದಿಯನ್ನ ಮಾಡಿತ್ತು. ಎಲ್ಲೆಲ್ಲಿ ಜನ ಹೇಗೆ ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದಾರೆ ಅನ್ನೋದನ್ನ ತೋರಿಸಿತ್ತು. ಜನರ ಕಣ್ಣೀರ ಕಥೆಯನ್ನ ಹೇಳಿತ್ತು. ಇದಾದ ನಂತರ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿದೆ. ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಭೆ ನಡೀತಾ ಇದೆ. ಬೆಳಗ್ಗೆ 11ಕ್ಕೆ ಗೃಹ ಕಚೇರಿ ಕೃಷ್ಣಾದಲ್ಲಿ ನಡೀತಾ ಇರುವಂತಹ ಸಭೆ ಇದು. ಮೈಕ್ರೋ ಫೈನಾನ್ಸ್ ಸಮಸ್ಯೆಗಳ ಬಗ್ಗೆ ಸಭೆಯಲ್ಲಿ ಚರ್ಚೆಯಾಗುತ್ತೆ. ಇವ್ರುಗಳಿಗೆ RBIನ ಯಾವ ರೂಲ್ಸ್ಗಳು ಕೂಡ ಅಪ್ಲೈ ಆಗೋದಿಲ್ಲ ಅನ್ನೋ ರೀತಿಯಾಗಿ ಸಿಬ್ಬಂದಿಗಳ ವರ್ತನೆ ಇರುತ್ತೆ. ನಾವು ಪ್ರತಿಯೊಂದನ್ನ ಕೂಡ ಡೀಟೇಲ್ ಆಗಿ ಹೇಳಿದೀವಿ. ಪ್ರತಿ ಕೇಸನ್ನ ಕೂಡ ಅದು ರಾತ್ರಿ 10 ಗಂಟೆ ಆಗ್ಲಿ 9 ಗಂಟೆ ಆಗ್ಲಿ ಮನೆ ಮುಂದೆ ಠಿಕಾಣಿ ಹೂಡಿ ಟಾರ್ಚರ್ ಕೊಡ್ತಾರೆ. ಇಲ್ಲೊಂದು ಕುಟುಂಬ ದಿವಾಳಿ ಆಗಿದೆ ಮೈಕ್ರೋ ಫೈನಾನ್ಸ್ ಕಾಟಕ್ಕೆ. ಮಾಂಗಲ್ಯ ಭಾಗ್ಯವನ್ನ ಉಳಿಸ್ಕೊಡೋದಕ್ಕೆ ಸಿಎಂಗೆ ಮೊರೆ ಹೋಗಿದ್ದಾರೆ. ಸಿಎಂಗೆ ಮಾಂಗಲ್ಯ ಸರವನ್ನ ಪೋಸ್ಟ್ ಮಾಡಿದ್ದಾರೆ ಮಹಿಳೆ, ಮನವಿಯನ್ನ ಮಾಡಿಕೊಂಡಿದ್ದಾರೆ. ಹಾವೇರಿಯ ರಾಣೆಬೆನ್ನೂರಿನಲ್ಲಿ ನಡೆದಿರುವಂತಹ ಘಟನೆ ಇದು. ಅಪಘಾತದಲ್ಲಿ ಗಾಯವಾಗಿ ಅವರ ಮಗ ಕೋಮಾಕ್ಕೆ ಹೋಗಿರ್ತಾರೆ. ಮಗನನ್ನ ಉಳಿಸ್ಕೊಳ್ಳೋದಕ್ಕೆ ಇವರು ಲಕ್ಷ ಲಕ್ಷ ಸಾಲವನ್ನ ಮಾಡಿದ್ದಾರೆ ತಾಯಿ. ಆದ್ರೆ ಇದೀಗ ಸಾಲವನ್ನ ಕಟ್ಟಿ ಅಂತ ಕಿರುಕುಳ ಕೊಡ್ತಾ ಇದ್ದಾರೆ. ಸಮಯಾವಕಾಶವನ್ನ ಕೇಳಿದ್ರು ಕೂಡ ಕೊಡ್ತಾ ಇಲ್ಲ. ಇದರಿಂದ ಕಂಗಾಲಾಗಿದ್ದಾರೆ ಮಹಿಳೆ. ಮಾಂಗಲ್ಯ ಭಾಗ್ಯ ಉಳಿಸ್ಕೊಡಿ. ನೋಡಿ, ಚಿನ್ನದ ತಾಳಿ ಅಲ್ಲ ಅದು, ಅರಿಶಿನ ಕೊಂಬಿನಲ್ಲಿ ಕಟ್ಟಿರುವಂತ ತಾಳಿ. ಅಂಗವಿಕಲ ಪುತ್ರನ ಜೊತೆ ಕಣ್ಣೀರ್ ಹಾಕ್ತಾ ಇರುವಂತ ಮಹಿಳೆ. ಸಿಎಂಗೆ ತಾಳಿಯನ್ನ ಪೋಸ್ಟ್ ಮಾಡಿದ್ದಾರೆ ಶೈಲಾ ಅನ್ನುವಂತ ಮಹಿಳೆ. ತಾಳಿ ಬದಲು ಅರಿಶಿನ ಕೊಂಬು ಕಟ್ಟಿಕೊಂಡು ಜೀವನ ನಡೆಸ್ತಾ ಇದ್ದಾರೆ ಅವರು. ಫೈನಾನ್ಸ್ ಕಿರುಕುಳಕ್ಕೆ ಅವರ ಗಂಡ ಮನೆ ತೊರೆದಿದ್ದಾರೆ. ಮಾಂಗಲ್ಯ ಭಾಗ್ಯ ಉಳಿಸ್ಕೊಡಿ ಅಂತ ಸಿಎಂಗೆ ಮಹಿಳೆ ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಸಾಲ ಕಟ್ಟೋದಕ್ಕೆ ಸಮಯಾವಕಾಶವನ್ನ ಕೇಳಿದ್ರೂ ಕೂಡ ಫೈನಾನ್ಸ್ ಸಿಬ್ಬಂದಿ ಒಪ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಅಣ್ಣಪ್ಪ ಬಾರ್ಕಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಹಾವೇರಿ ಜಿಲ್ಲೆಯಾದ್ಯಂತ ಮೈಕ್ರೋ ಫೈನಾನ್ಸ್ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚಳ ಆಗ್ತಾ ಇದೆ. ಹೀಗಾಗಿ ಫೈನಾನ್ಸ್ನವರ ಕಿರುಕುಳಕ್ಕೆ ಗ್ರಾಮವನ್ನೇ ತೊರೆಯುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅದರಲ್ಲೂ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರ ನಗರದಲ್ಲಿ ಫೈನಾನ್ಸ್ ಕಿರುಕುಳಕ್ಕೆ ಜನರು ಬೇಸತ್ತೋಗಿದ್ದಾರೆ. ನಿನ್ನೆ ಸಿಎಂ ಸಿದ್ದರಾಮಯ್ಯನವರಿಗೆ ನಮ್ಮ ಗಂಡಂದರು ಮನೆಗೆ ಬಿಟ್ಟು ಹೋಗಿದ್ದಾರೆ, ಅವರ ಜೀವ ಉಳಿಸಿಕೊಡಿ ಅನ್ನುವಂಥ ನಿಟ್ಟಿನಲ್ಲಿ ನಿನ್ನೆ ಸಿಎಂ ಸಿದ್ದರಾಮಯ್ಯನವರಿಗೆ ತಾಳಿಯನ್ನ ಪೋಸ್ಟ್ ಮಾಡುವ ಮುಖಾಂತರ ಮಹಿಳೆಯರು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ನಾನೀಗ ನಿನ್ನೆ ಸಿದ್ದರಾಮಯ್ಯನವರಿಗೆ ಏನು ಪೋಸ್ಟ್ ಮಾಡಿದ್ರಲ್ಲ ತಾಳಿನ, ಆ ಮಹಿಳೆ ನಮ್ಮ ಜೊತೆಗಿದ್ದಾರೆ. ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರ್ಬೋದು. ನಿನ್ನೆ DC ಮತ್ತು SP ಕಚೇರಿಗೆ ಹೋಗಿ ಮನವಿ ಮಾಡಿಕೊಂಡು ತಮ್ಮ ತಾಳಿಯನ್ನ ಉಳಿಸಿಕೊಡಿ, ನಮ್ಮ ಗಂಡಂದ್ರನ್ನ ಉಳಿಸಿಕೊಡಿ ಅನ್ನುವಂಥ ನಿಟ್ಟಿನಲ್ಲಿ ಈ ಫೈನಾನ್ಸ್ನವರ ಕಿರುಕುಳಕ್ಕೆ ನಾವು ಆತ್ಮಹತ್ಯೆಯ ಹಾದಿ ತುಳಿಯುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ ನಮಗೆ ಬದುಕಲಿಕ್ಕೆ ಅವಕಾಶ ಮಾಡಿಕೊಡಿ, ನಾವು ಸಾಲವನ್ನು ತೀರಿಸ್ತೇವೆ, ಆದರೆ ಸಮಯಾವಕಾಶ ಕೊಡಿ ಅನ್ನುವಂಥ ನಿಟ್ಟಿನಲ್ಲಿ ನಿನ್ನೆ SP ಮತ್ತು DC ಮುಖಾಂತರ ಸಿಎಂನವರಿಗೆ ಮನವಿ ಮಾಡಿಕೊಂಡು, ಜೊತೆಗೆ ತಮ್ಮ ತಾಳಿಯನ್ನ ಸಿಎಂ ಸಿದ್ದರಾಮಯ್ಯನವರಿಗೆ ಪೋಸ್ಟ್ ಮಾಡಿದಂಥ ಮಹಿಳೆ ನಮ್ಮ ಜೊತೆಗಿದ್ದಾರೆ. ಈಗ ನಾನು ಅವ್ರನ್ನೇ ಮಾತಾಡ್ತೀನಿ. ಅಮ್ಮ, ನಿಮಗೆ ಯಾವ ರೀತಿ ಹಿಂಸೆ ನೀಡ್ತಾರೆ ಈ ಫೈನಾನ್ಸ್ನವ್ರು ಬಂದು? ನಾವು ನಾವು ಇವತ್ತು ತಿಂಗಳು ದುಡಿಮಿಲ್ಲ ರೀ, ನನ್ನ ಮಗನ ದುಡಿಮೆ ಹಾಳಾಗೈತಿ, ಆಮೇಲೆ ಅವನು ಅಂಗವಿಕಲ ಇದ್ದಾನ ಮಗ, ದುಡಿಯೋಕೆ ಆಗ್ತಾ ಇಲ್ಲ, ನನಗೆ ಕಷ್ಟ ಐತಿ, ಕಟ್ಟಕ್ಕಾಗಲ್ಲ, ಟೈಮ್ ಕೊಡ್ರಿ ಅಂತ ಹೇಳಿದ್ವಿ. ಇಲ್ಲಮ್ಮ ಕೊಡಲ್ಲ ಅಂತಂದು ಭಾಳ ಟಾರ್ಚರ್ ಮಾಡಿದ್ರಿ. ಮನೆಗೆ ಬರೋದು, ಬಾಗಿಲಿಗೆ ತಟ್ಟೋದು, ಇಲ್ಲ ರಾತ್ರಿ 11 ಗಂಟೆ ಮಟ್ಟ ಎದ್ದು ಹೋಗಂಗಿಲ್ಲ, ನಾವು ಎಲ್ಲಿ ತರುತ್ತಾರಲ್ಲ ಮಾನಹೀನ ಮಾಡಿದ್ರು. ಅದಕ್ಕೆ ನಾವು ಈ ಹಿಂದೆ DC ಸಾಹೇಬ್ರಿಗೆ ಮನವಿ ಪತ್ರ ಕೊಟ್ವಿ. ನಮಗೆ ನನ್ನಂಥ ನೂರಾರು ಮಹಿಳೆಯರು ನನ್ನ ಜೊತೆಗಿದ್ದಾರೆ ರೀ, ನಮಗೆ ಟೈಮ್ ಕೊಡ್ರಿ ಒಂದು 6 ತಿಂಗಳು, ಆಮೇಲೆ ನಾವು ಸುಧಾರಿಸ್ಕೊಂಡು ಬೇರೆ ಹತ್ರ ಬಡ್ಡಿ ವ್ಯವಹಾರ ಮಾಡಿ ವಾರ ಬಡ್ಡಿ ತಿಂಗಳು ಬಡ್ಡಿ ತಗೊಂಬಂದು ನಿಮಗೆ ಸಂಘಗಳಿಗೆ ಕಟ್ಟೇವಿ, ಮತ್ತೆ ನಮ್ಮನ್ನ ಅಲ್ಲಿ ಸಾಲ ಮಾಡೋಕೆ ಹಚ್ಚಬೇಡ್ರಿ, ಇದೇ ಸಾಲನ ನ್ಯಾಯವಾಗಿ ಕಟ್ಕೊಂತ ಹೋಗ್ತೀವಿ, ಟೈಮ್ ಕೊಡ್ರಿ ಅಂತ ಹೇಳ್ಕೊಂಬಂದ್ವಿ. ಆಯ್ತಮ್ಮ, 6 ತಿಂಗಳಾದರೂ ನೀವು ಆಮೇಲೆ ಕಟ್ಟಲೇಬೇಕಲ್ಲ ಬಡ್ಡಿ ಸಮೇತನ, ಈಗ ಆಯಿತು ನಾವು ಹೇಳ್ತಾ ಹೋಗಿ ಅಂತ ಕಳಿಸಿದ್ರಿ. ಆದರೆ 1 ತಿಂಗಳು 2 ತಿಂಗಳು ಅಷ್ಟೇ ಸಮಾಧಾನವಾಗಿದ್ದರು ಅವರು.
ಮತ್ತೆ ಮತ್ತೆ ನಮಗೆ ಅವರು ಸಮಾಧಾನ ಮಾಡಕ್ಕೆ ಬಂದಿಲ್ಲ. ಅದಕ್ಕೆ ನಿನ್ನೆ ಏನು ಮಾಡಿದಿರಿ ನೀವು? ಅದಕ್ಕೆ ನಿನ್ನೆ ನಾವು ಮತ್ತೆ ಟಾರ್ಚರ್ ಆಗಿರೋದಕ್ಕೆ, ನಾವು ದುಡಿಯೋ ಹತ್ರ ಬಂದು ತ್ರಾಸ ಕೊಡೋದಕ್ಕೆ, ನಾವು ಹೋದಲ್ಲೆಲ್ಲ ತರಿವಿ ಹೇಳೋದಕ್ಕೆ, ನನ್ನ ಮಗನ ಹತ್ರ ಬಂದು ಗಲಾಟೆ ಮಾಡಿದಕ್ಕೆ, ನಿನ್ನೆ ಒಬ್ಬ ಸಂಘದರಂತರು ಬಂದು SKSನವರು ನೀ ದುಡ್ಡು ಕಟ್ಟಮ್ಮ, ನೀ ಬೇರೆ ಹೆಸರು ತಗೊಂಡದ್ದು ನ್ಯಾಯವಾಗಿ ಕಟ್ತೀನಿ, ನಿಂದು ಯಾಕೆ ಕಟ್ಟಲ್ಲ ಅಂತಂದರು. ಅವರು ನನ್ನ ಸಲುವಾಗಿ ಅವ್ರು ಕಷ್ಟಪಡಬಾರ್ದು ಅಂತ ಕಟ್ಟಿನಿ ಸರ. ನಾ ಕಟ್ತಾನಂದ್ರು ಭಾಳ ಹಿಂಸೆ ಕೊಟ್ಟದಕ್ಕೆ ಬಡ ನಾವು ಮತ್ತೆ SP ಆಫೀಸ್ಗೆ ಹೋಗಿ ಸರ ನಮ್ಮದು ಮಾಂಗಲ್ಯ ಇದ್ರೆ ನಾವೆಲ್ಲರೂ ದುಡ್ಕೊಂಡು ತಿನ್ನೋಕೆ ಒಂದು ಧೈರ್ಯ ಐತೆ ಸರ. ಕೊಳ್ಳಾಗ ನಮ್ಮ ಭಾರತೀಯರಿಗೆ ಒಂದು ಮಾಂಗಲ್ಯ ಇರಬೇಕು, ಗಂಡ ಅದ ನಾನು ಒಂದು ಧೈರ್ಯದ ಮೇಲೆ ಆ ಒಂದು ದೃಷ್ಟಿಗೆ ನಾವು ಈ ಮಾಂಗಲ್ಯ ಒಂದು ಸರಿ ಅದ್ರ ಮುಂದೆ ನೀವು 2 ತಾಳಿನೂ ಸಹಿತ ಸಂಘಕ್ಕೆ ಕಟ್ಟೇನ್ರಿ, ಆದರೂ ಇವ್ರಿಗೆ ಮನವರಿಕೆ ಬರ್ತಾ ಇಲ್ಲ. ನಾನು ಮಾಂಗಲ್ಯ ಉಳಿಸ್ಕೊಡ್ರಿ ಅಂತ ಹೇಳಿ ನಾನು SP ಸಾಹೇಬ್ರಿಗೂ DC ಸಾಹೇಬ್ರಿಗೂ ಮನವಿ ಪತ್ರ ಕೊಟ್ಟಿನಿ ಸರ್. ಇದಿಷ್ಟು ಏನು ಫೈನಾನ್ಸ್ ಕಿರುಕುಳಕ್ಕೆ ನೊಂದಂತ ಮಹಿಳೆಯರ ಮಾತು. ನಿನ್ನೆ ಇನ್ನೊಂದು ಕಡೆ ತೋರಿಸ್ತಾ ಇದ್ದೀನಿ, ಅಂಗವಿಕಲ ಮಗ ಇದ್ದಾನೆ, ಈತನಿಗೆ ಅಂಗಡಿಯನ್ನು ಕೂಡ ಈ ಅಮ್ಮ ಸಾಲ ಮಾಡಿ ತೆಗೆಸಿಕೊಟ್ಟಿತ್ತು. ಆ ಅಂಗಡಿಯನ್ನು ಕೂಡ ಈ ಫೈನಾನ್ಸ್ನವರ ಕಿರುಕುಳಕ್ಕೆ ಈಗ ಬಂದ್ ಮಾಡಿರುವಂಥದ್ದು. ಈಗ ಈ ಸ್ಕೂಲಲ್ಲಿ ಕೆಲಸ ಮಾಡ್ತಾ ಇದೆ ಈ ತಾಯಿ, ಆದರೂ ಅಲ್ಲೂ ಬಂದು ಸಹ ಕಿರುಕುಳ ಕೊಡ್ತಾ ಇದ್ದಾರೆ. ಹೀಗಾಗಿ ಬೇಸತ್ತು ನಾವು ಬದುಕಲೇಬಾರದು ಅನ್ನುವಂಥ ನಿರ್ಧಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಈಗ CM ಸಿದ್ದರಾಮಯ್ಯ ಅವರಿಗೆ ಮನವಿ ಮಾಡಿಕೊಂಡಿರೋದು, ನಮ್ಮ ಕುಟುಂಬವನ್ನ ಉಳಿಸಿಕೊಡಿ ಅನ್ನುವಂಥ ನಿಟ್ಟಿನಲ್ಲಿ ಮನವಿ ಮಾಡಿಕೊಂಡು ನಿನ್ನೆ DC ಮತ್ತು SP ಮುಖಾಂತರ CM ಅವರಿಗೆ ಮನವಿ ಮಾಡಿಕೊಂಡು ತಮ್ಮ ತಾಳಿಯನ್ನ, ಅಂದ್ರೆ ಭಾರತೀಯರಲ್ಲಿ ಮಾಂಗಲ್ಯಕ್ಕೆ ಬಹಳ ಮಹತ್ವ ಇದೆ, ಆ ತಾಳಿಯನ್ನೇ CM ಸಿದ್ದರಾಮಯ್ಯನವರಿಗೆ ಪೋಸ್ಟ್ ಮಾಡುವ ಮುಖಾಂತರ ನಮ್ಮ ಕುಟುಂಬವನ್ನ ಉಳಿಸಿಕೊಡಿ ಅನ್ನುವಂಥ ನಿಟ್ಟಿನಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ಈ ವರದಿಯನ್ನಾದರೂ ನೋಡಿ ಎಚ್ಚೆತ್ತುಕೊಳ್ತಾರ ಜಿಲ್ಲಾಧಿಕಾರಿಗಳು ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಫಕೀರ್ಗೌಡ ಜೊತೆ ಅಣ್ಣಪ್ಪ ಬಾರ್ಕಿ, TV9 ಹಾವೇರಿ.